ಒಂದು ತುಂಬ ಇಡೀ ದೇಶದ ರಾಷ್ಟ್ರಭಕ್ತರಿಗೆ ನೋವಾಗಿರೋದು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ರಾಷ್ಟ್ರಗೀತೆ ಬಗ್ಗೆ ನಡ್ಕೊಂಡಿರೋಂಥ ರೀತಿ. ನನಗೆ ಅನೇಕ ಕಾಂಗ್ರೆಸ್ ಪ್ರಮುಖರು ನೊಂದು ಫೋನ್ ಮಾಡಿದ್ದಾರೆ. ದೇಶಕ್ಕೋಸ್ಕರ ಹೋರಾಟ ಮಾಡಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ, ಒಂದೇ ಮಾತರಂ ಗೀತೆಯ ಸ್ಫೂರ್ತಿ ತಗೊಂಡು ಸ್ವತಂತ್ರವನ್ನು ತಂದುಕೊಟ್ಟಂಥ ಕಾಂಗ್ರೆಸ್ಸಿಗರು ನಾವೆಲ್ಲರೂ ಕೂಡ ಇವತ್ತು ತಲೆ ತಗ್ಸಂಗಾಗಿದೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ರಚನೆ ಮಾಡಿದಂಥ ಒಂದೇ ಮಾತರಂ ಇವತ್ತು 150 ವರ್ಷ. ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಯೌವನವನ್ನು ಕೂಡ ಮರೆತು ಪೊಲೀಸ್ನವ್ರು ಬೂಟ್ ಒದೆ ತಿಂದು ಜೈಲಿಗೆ ಹೋಗಿ ನೇಡುಗಂಬದ ಹತ್ರ ಒಂದೇ ಮಾತರಂ ಅಂತ ಘೋಷಣೆ ಕೂಗಿ ಪ್ರಾಣ ಬಿಟ್ಟಂಥ ಸಾವಿರಾರು ಲಕ್ಷ ಲಕ್ಷ ಯುವಕರ ಆತ್ಮಕ್ಕೆ ಆ ಸೋನಿಯಾ ಗಾಂಧಿಯವರ ನಡವಳಿಕೆಯಿಂದ ಎಷ್ಟು ನೋವಾಗಿರ್ಬೋದು ಅನ್ನೋಂಥ ಅಂಶವನ್ನು ನಾವೆಲ್ಲರೂ ಕೂಡ ಈ ಸರಿ ಗಮನಿಸಬೇಕು. ಸೋನಿಯಾ ಗಾಂಧಿಯವ್ರಿಗೂ ಸ್ವಾತಂತ್ರ್ಯಕ್ಕೂ ಕೂಡ ಹೋರಾಟಕ್ಕೂ ಏನು ಸಂಬಂಧ ಇಲ್ಲ. ಅವರ ತಾಯಿ ಆ ಸಂದರ್ಭದಲ್ಲಿ ಇಟಲಿಯಲ್ಲಿ ಎಲ್ಲೋ ಇದ್ದರು. ಅವ್ರು ಏನೇನು ಮಾಡ್ತಿದ್ರು ಏನು ಕತೆ ನಾನು ಅವ್ರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಕನಿಷ್ಠ ಭಾರತಕ್ಕೆ ಬಂದ ನಂತರ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಕಾಂಗ್ರೆಸ್ಸು, ಆ ಕಾಂಗ್ರೆಸ್ಸಿನ ನೇತೃತ್ವ ಬಂದ ನಂತರನಾದರೂ ಕೂಡ ಆ ಕಾಂಗ್ರೆಸ್ಸಿನ ಇತಿಹಾಸವನ್ನಾದರೂ ಕೂಡ ಆ ತಾಯಿ ಓದಬೇಕಾಗಿತ್ತು. ಆ ಒಂದೇ ಮಾತರಮನ್ನ ಇತಿಹಾಸನಾರು ತಿಳ್ಕೋಬೇಕಾಗಿತ್ತು. ಅದು ಬಿಟ್ಟು ವೇದಿಕೆಯಲ್ಲಿ ಹೇಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ನಡ್ಕೊಂಡ್ರು ಅನ್ನೋದನ್ನು ನಾವೆಲ್ಲ ವಾಟ್ಸಪ್ಪಲ್ಲಿ ಟಿ ವಿನಲ್ಲಿ ನೋಡಿ ಇಂಥವ್ರ ಕೈಯಲ್ಲಿ ಕಾಂಗ್ರೆಸ್ ಸಿಕ್ಕಿದೆಯಲ್ಲ ಅಂತ ನಮಗೆ ನೋವಾಗ್ತಾ ಇದೆ. ಒಂದೇ ಮಾತರಮ್ಮನ ಪ್ರೇರಣೆ, ಸ್ಫೂರ್ತಿ, ಇದರ ಮಹತ್ವ ಆ ತಾಯಿಗೆ ಗೊತ್ತಿಲ್ಲ, ತಿಳ್ಕೊಳ್ಳೋಂಥ ಪ್ರಯತ್ನನೂ ಮಾಡಲಿಲ್ಲ. ಹಾಗಾಗಿ ಅವ್ರು ಹಾಗೆ ನಡ್ಕೊಂಡಿದ್ದಾರೆ. ಈಗಲಾದರೂ ಕೂಡ ಆ ರೀತಿ ನಡ್ಕೊಂಡಿದ್ದು ತಪ್ಪು ಅನ್ನೋಂಥದ್ದನ್ನು ಕಾಂಗ್ರೆಸ್ಸಿನ ಯಾವುದಾದ್ರೂ ನಾಯಕರು ಆ ಒಂದೇ ಮಾತ್ರ ಮಹತ್ವವನ್ನು ಕೂಡ ಅವ್ರಿಗೆ ತಿಳಿಸಿ ಆ ಧೈರ್ಯ ಮಾಡೋಕ್ಕೆ ಯಾವ ಕಾಂಗ್ರೆಸ್ಸಿಗೆ ಪುರುಷರಿಗಾಗಲಿ ಹೆಣ್ಮಕ್ಳಿಗಾಗಲಿ ಧೈರ್ಯ ಇದೆ ನನಗೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಮುಂದೆ ನಿಂತು ಆ ಒಂದೇ ಮಾತರಮ್ಮನ ಮಹತ್ವ ತಿಳಿಸಂಥ ಶಕ್ತಿ ಯಾರಿಗಿದೆಯೋ ನಂಗೆ ಗೊತ್ತಿಲ್ಲ. ಯಾರು ಒಬ್ಬರು ತಿಳಿಸಿದ್ರೆ ಅವ್ರು ಅರ್ಥ ಮಾಡ್ಕೊಂಡಂಥ ಪ್ರಯತ್ನ ನಡೆಸಿ ಹೌದಾ ಇದು ಹಿಂಗ ಒಂದೇ ಮಾತರಂ ಅಂದರೆ ಅನ್ನೋದನ್ನು ಆ ತಾಯಿ ಗೊತ್ತಾಗಿ ನಡ್ಕೊಂಡಿರೋಂಥ ರೂಪಕ್ಕೆ ಕ್ಷಮೆ ಕೇಳಬಹುದು ಅನ್ನೋಂಥ ಒಂದು ಕಲ್ಪನೆ ನಂದು. ಭ್ರಮೆ ಆಗಬಾರ್ದು ಇದು. ಕ್ಷಮೆ ಕೇಳಿದ್ರೆ ಆಗ ನನಗನ್ಸುತ್ತೆ ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಆತ್ಮಕ್ಕೆ ಶಾಂತಿ ಸಿಗ್ಬೋದೇನೋ. ಬಂಕಿಮಚಂದ್ರರ ಕುಟುಂಬದವರು ಹೇಳಿದ್ದಾರೆ ಕ್ಷಮೆ ಕೇಳಲಿ ಅಂತ. ಅನೇಕ ರಾಷ್ಟ್ರಭಕ್ತರು ಕೇಳಿದ್ದಾರೆ. ಕಾಂಗ್ರೆಸ್ಸಿನ ನಾವು ಕಾಂಗ್ರೆಸ್ಸು ಅಂತ ಹೇಳ್ತಾ ಇರೋಂಥ ವ್ಯಕ್ತಿಗಳು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಂಥ ಹೋಗೋಂಥ ಪ್ರಯತ್ನ ನಡೆಸಬಾರ್ದು. ಎಲ್ಲವೂ ರಾಜಕಾರಣ ಅಲ್ಲ. ಏನು ಪ್ರಯತ್ನ ನಡೆಸಿದ್ದಾರೆ ಅವರು ಅದು ತಪ್ಪು ಅಂತ ನೇರವಾಗಿ ಹೇಳಿದ್ರೆ ತಿದ್ದ ಪ್ರಯತ್ನ ಮಾಡ್ತೀವಿ ಅಂತ ಪ್ರಾಮಾಣಿಕವಾಗಿ ಈಗಿನ ಕಾಂಗ್ರೆಸ್ನಲ್ಲಿ ಕೆಲವರಾರು ಹೇಳಿದ್ರೆ ಆಗ ನಿಜಕ್ಕೂ ಕೂಡ ಅವ್ರ ರಾಷ್ಟ್ರಭಕ್ತಿನೂ ಕೂಡ ಮೆಚ್ಚಬಹುದು. ಅವನ ಪದಕ್ಕೆ ಏನೇನೋ ಬೇಕಾದ್ರೆ ಹೇಳ್ಬೋದು ಅಂತ ನಾನು ಹೇಳಿದ್ನಲ್ಲ. ಏನು ಬೇಕಾದ್ರೂ ಹೇಳ್ಬೋದು. ಸೋನಿಯಾ ಗಾಂಧಿ ಹೇಳಿದ್ರ ಈ ಮಾತು? ಹಂಗಂದ್ರು ಹಿಂಗಂತ ಸೋನಿಯಾ ಗಾಂಧಿ ಹೇಳ್ಬಿಡ್ಲಿ,
ಇಲ್ಲ ನಾನು ವಯಸ್ಸಾಗಿತ್ತು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಅದಕ್ಕೋಸ್ಕರ ಕುರ್ಚಿ ಹಾಕಕ್ಕೆ ಕೂತ್ಕೊಂಡಂತ ನಾನು ಹೇಳಿದ್ದೆ. ಹೇಳಿ ಸೋನಿಯಾ ಗಾಂಧಿ, ನನಗೆ ಒಂದೇ ಮಾತ್ರ ಮಹತ್ವ ನನಗೆ ಗೊತ್ತು. ಇವರೆಲ್ಲ ಏನೇನೋ ಕತೆಗಳು ಹೇಳ್ಕೊಂಡು ಕುರ್ಚಿ ಹಾಕಕ್ಕೆ ಹೇಳಿದ್ವಿ, ಸುಮ್ಮನೆ ನಿಂತ್ಕೊಳ್ಳೋದು ಕಷ್ಟ, ಇನ್ನೇನೋ ಹೇಳಿದ್ವಿ ನಾವು. ಈ ರೀತಿ ಇವರ ಬಾಲಬಡಕರು ಹೇಳೋದು ಒಳ್ಳೇದಲ್ಲ. ಹೇಳಿ ಸೋನಿಯಾ ಗಾಂಧಿ ಅವರು ಹೇಳಿ. ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿಲ್ಲ. ಅದು ಅಲ್ಲಿ ನೇರವಾಗಿ ಕಾಡ್ತಾ ಇದ್ದು, ವಿಲಿ 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 ಒದ್ದಾಡ್ತಾ ಇದ್ರ ಅಮ್ಮ. ಒಂದ್ ಕಡೆ ವಂದೇ ಮಾತರಂ ಹಾಡ್ತಾ ಇರೋಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ನಿಂತಿರೋಂಥ ಸಂದರ್ಭದಲ್ಲಿ ಈ ಅಮ್ಮನಿಗೆ ಒಂಥರ ಕಳವಳ, ಒದ್ದಾಟ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾನು ನಿಜಕ್ಕೂ ಇದನ್ನು ರಾಜಕಾರಣಕ್ಕೆ ಬಳಸ್ತೀರಾ, ಟೀಕೆನೂ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಆ ವಂದೇ ಮಾತರಮ್ಮನ ಮಹತ್ವ ಅಮ್ಮನಿಗೆ ಅರ್ಥ ಆಗದಿದ್ದಕ್ಕೋಸ್ಕರ, ಆ ಇತಿಹಾಸ ಗೊತ್ತಿಲ್ಲದಿದ್ದಕ್ಕೋಸ್ಕರ ಅವರೆಲ್ಲ ನಡ್ಕೊಂಡಿದ್ದಾರೆ. ಅಂಥವ್ರ ಕೈಲಿ ಇವತ್ತು ಕಾಂಗ್ರೆಸ್ ಸಿಕ್ಕಿದೆ. ಆ ಕಾಂಗ್ರೆಸ್ ಬೇರೆ, ಈ ಕಾಂಗ್ರೆಸ್ ಬೇರೆ. ಈ ಕಾಂಗ್ರೆಸ್ಸಿನ ನಾಯಕರು ಯಾರು ಕೂಡ ಧೈರ್ಯ ಮಾಡಿ ವಂದೇ ಮಾತರಂ ಮಹತ್ವವನ್ನು ಆ ತಾಯಿ ಹೇಳಿಕೊಟ್ರೆ ನಿಜಕ್ಕೂ ಅವ್ರು ಕಲ್ತ್ಕೊಂಡು ಕ್ಷಮೆ ಕೇಳಬಹುದು ಅನ್ನೋಂಥ ಒಂದು ಭ್ರಮೆ. ಈ ದಿಕ್ಕಲ್ಲಿ ನನ್ನ ಆಸೆ ಅವ್ರು ಈಡೇರಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ನೋಡೋಣ, ಇದನ್ನು ಈಗ ಮುಗಿಸ್ಬಿಡ್ತೀನಿ ನಾನು. ಯಾಕೆಂದರೆ ವಂದೇ ಮಾತರಂ ಅನ್ನೋದನ್ನ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಎರಡು ವಿಶೇಷವಾದ ಘೋಷಣೆಗಳು, ಒಂದು ವಂದೇ ಮಾತರಂ, ಒಂದು ಭಾರತ್ ಮಾತಾ ಕಿ ಜೈ. ಈ ಎರಡು ಪದ ನಮ್ಮ ಕಾರ್ಯಕರ್ತ, ನಮ್ಮ ಯುವಕರಿಗೆ ರಕ್ತದ ಕಣಲ್ಲೂ ಕೂಡ ರಾಷ್ಟ್ರಭಕ್ತಿಯನ್ನು ಜಾಗೃತಿ ಮಾಡ್ತಾ ಇದ್ದಂಥ ಘೋಷಣೆಗಳು. ಅದಕ್ಕೆ ಅಪಮಾನ ಮಾಡಿದ್ರೆ ಅವ್ರು ರಾಷ್ಟ್ರಭಕ್ತರು, ರಾಷ್ಟ್ರದ್ರೋಹಿಗಳು. ಗೊತ್ತಿದ್ದೂ ಈ ರೀತಿ ಮಾಡಿದ್ರೆ ಅವ್ರು ರಾಷ್ಟ್ರದ್ರೋಹಿಗಳಾಗ್ತಾರೆ. ಒಂದೇ ಅಣ್ಣ, ಬಿ ಕೆ ಹರಿಪ್ರಸಾದ್ ಚಿಲ್ಲರೆ ಬಗ್ಗೆ ನಾನು ಯಾಕೆ ಮಾತಾಡಕ್ಕೆ ಹೋಗಿ, ನಾನು ಹೇಳಕ್ಕೆ ಹೋಗಿದ್ದು ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ನಂಬರ್ 1 ಸ್ಥಾನದಲ್ಲಿರೋಂಥ ನಾಯಕಿ. ಅವರೇ ಈ ರೀತಿ ಮಾತಾಡ್ಬಿಟ್ಟೆ ವಂದೇ ಮಾತರಂ ಬಗ್ಗೆ. ಇಡೀ ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊಳಂತ, ಅವ್ರು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಈ ರೀತಿ ಮಾಡ್ಕೊಳಂಥ ಪ್ರಯತ್ನವನ್ನು ನಡೆಸ್ತಾರೆ. ಆ ನೋವಿನಲ್ಲಿ ನಾನು ಈ ಸಂದರ್ಭ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ.